ಕೃಷಿ ಮೇಷ್ಟ್ರಾಗಿ ಮಕ್ಕಳಿಗೆ ಕೃಷಿ ಬೋಧನೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ಶಾಸಕರಾಗಿ ದಿನವಿಡೀ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತಿದ್ದ ಭೀಮಣ್ಣ ನಾಯ್ಕ್ ಅವರು ಕೋಲು ಹಿಡಿದು ಮಕ್ಕಳಿಗೆ ಕೃಷಿ ಚಟುವಟಿಕೆಯ ಬಗ್ಗೆ ಪಾಠ ಮಾಡಿದರು. ಏಕೆಂದರೆ ಅವರು ಶಾಸಕರಾಗುವುದಕ್ಕಿಂತ ಮೊದಲು ಅವರೊಬ್ಬ ಅಪ್ಪಟ ಕೃಷಿಕರು. ಅಡಿಕೆ, ಬಾಳೆ, ಯಾಲಕ್ಕಿ, ಕಾಳು ಮೆಣಸು ಬೆಳೆಸುವುದರಲ್ಲೇ ಅವರು ಎತ್ತಿದ ಕೈ. ಅವರ ತೋಟದಲ್ಲಿ ಆಳು ಕಾಳುಗಳಿದ್ದರೂ ಅವರಂತೆ ಸ್ವತಃ ತಾವು ಕೂಡ ಮೈಕೈ ಕೆಸರು ಮಾಡಿಕೊಂಡು ದುಡಿಯುತ್ತಿದ್ದರು. ಆ ಅನುಭವದ ಮೇಲೆ ಶಾಸಕರು ತಮ್ಮ ತವರೂರಾದ ಮಳಲ್ಗಾಂವ್ನಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಸಂಘದ ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ತಾವು ಬೆಳೆದ ಬೆಳೆಗಳ ಬಗ್ಗೆ ಪರಿಚಯ ಮಾಡಿಸಿದರು. ಜೊತೆಗೆ ಅಡಿಕೆ ಬೆಳೆಯುವುದರ ಬಗ್ಗೆ ಕೂಡ ಪರಿಚಯ ಮಾಡಿದರು. ಓರ್ವ ಶಾಸಕನ ಈ ಪ್ರವೃತ್ತಿಗೆ ಮಕ್ಕಳು ಕೂಡ ಶ್ಲಾಘನೆ ವ್ಯಕ್ತಪಡಿಸಿ ಸಂತಸ ವ್ಯಕ್ತಪಡಿಸಿದರು. ಚಂದ್ರಗಿರಿ ಅಂತಂದ್ರೆ ಅದು ಬಹಳ ಎತ್ತರ ಆಗಲ್ಲ, ದೊಡ್ಡದಾಗಲ್ಲ. ಈ ರಾಬಿಸ್ಟರ್ ಮತ್ತು ಅರೇಬಿಕಾ ಇದೆಯಲ್ಲ, ಅದು ತುಂಬ ದೊಡ್ಡದಾಗತ್ತೆ. ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಅದನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಂತರ ಲಾಸ್ಟ್ ಇಯರ್ ಹಾಕಿದ್ದು. ಇದು 1 ವರ್ಷದ ಗಿಡ ಇದೆ. ಲಾಸ್ಟ್ ಜೂನಲ್ಲಿ ನಾವು ತರಬಹುದು. ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ. ಇದೆಲ್ಲ ಮಧ್ಯೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಈಗ ಇಷ್ಟು ಗ್ರೋತ್ ಆಗಿದೆ. ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡಿ ಸ್ಟಾರ್ಟ್ ಆಗುತ್ತೆ. ಈ ವರ್ಷನೂ ಬರ್ಬೋದು, ಅದು ಇಲ್ಲ, ಅದು ಈ ವರ್ಷ ಬರ್ಬಾರ್ದು. ಅದು ಅಂದರೆ ಇದು ಫಸ್ಟ್ ಹಿಡಿಯೋಷ್ಟು ಕೆಪಾಸಿಟಿ ಇರಲ್ಲ, ಬೆಳವಣಿಗೆ ಇರಲ್ಲ. ಇದು ಬೆಳಗ್ಗೆ ಅಷ್ಟೇ. ಅದು ಯಾರು ಶಿರ್ಸಿಯಲ್ಲಿ ಡಿಕೆ ಶಿವಕುಮಾರ್ ನೀಡಿರುವ ಸಂವಿಧಾನ ಬದಲಾವಣೆ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಸಂವಿಧಾನ ಬದಲಾವಣೆ ಹೇಳಿಕೆಯನ್ನು ಖಂಡಿಸಿ ಶಿರ್ಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀವಿ. ಇವತ್ತು ರಾಷ್ಟ್ರದಲ್ಲೇ ಒಂದು 20% ಇರುವಂತಹ ಮುಸ್ಲಿಮರ ಹೋಲಿಕೆಗಾಗಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನೇ ಕೊಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಂಧುಗಳೇ, ಇವತ್ತು ನೋಡಿ, ಇವತ್ತೇ ಮುಸ್ಲಿಮರಿಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 4% ಮೀಸಲಾತಿ ಇಟ್ಟಿದ್ದಾರೆ. ಆ 4% ಮೀಸಲಾತಿ ನಾವು ಯಾಕೆ ಕೊಡ್ತೀರಾ? ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಇವತ್ತು ಅವ್ರು ಹೇಳ್ತಾರೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ. ಯಾವ ಯಾವ ರೀತಿ ಇವತ್ತು ಹಾಗಾದ್ರೆ ಹಿಂದೂಗಳ ತಮಗೆ ಓಟ್ ಹಾಕಿಲ್ವಾ? ನಾವು ಇದಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಹಿಂದೂಗಳು ಯಾರು ತಮಗೆ ಓಟ್ ಹಾಕ್ತಿಲ್ವಾ? ಹಾಗಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮೆಲ್ಲ ಸಂವಿಧಾನದ ಒಂದು ಪುಸ್ತಕರು ಮತ್ತು ಸಂವಿಧಾನವನ್ನು ಬರೆದುಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಶಿರಸಿಯಲ್ಲಿ ನೂತನವಾಗಿ ಕಾರ್ಯಾರಂಭ ಮಾಡಲಿರುವ ಸಂಚಾರಿ ಠಾಣೆಗೆ ವೆಬ್ ಮೂಲಕ ಚಾಲನೆ ನೀಡಿದ ಜಿ ಪರಮೇಶ್ವರ್. ಗೃಹ ಮಂತ್ರಿ ಜಿ ಪರಮೇಶ್ವರ್ ಇವರು ಕಾರವಾರದಲ್ಲಿ ಶಿರಸಿಯಲ್ಲಿ ನೂತನವಾಗಿ ಕಾರ್ಯಾರಂಭ ಮಾಡಲಿರುವ ಸಂಚಾರಿ ಠಾಣೆಗೆ ವೆಬ್ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಶಾಸಕ ಭೀಮಣ್ಣ ಟಿ ನಾಯ್ಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಎಸ್ಪಿ ನಾರಾಯಣ ಎಂ ಇತರರು ಇದ್ದರು. ಇದರೊಂದಿಗೆ ಶಿರಸಿ ನಗರದ ಜನರ ಬಹುವರ್ಷಗಳ ಕನಸು ಈಡೇರಿದಂತಾಗಿದೆ. ಸಿಸಿ ಅವರು ತುಂಬಾ ಜನ ಪಬ್ಲಿಕ್ ಇವತ್ತು ಸಾಹೇಬ್ ಹಸ್ತದಿಂದ ಆಗ್ಬೇಕಂತ ಬೇಸಿಕ್ ಪೇಪರ್ ಅಲ್ಲಿ ಹಾಕಿದ್ದಾರೆ ಸರ್. ಅದಕ್ಕೆ ವೆಬ್ಕಾಸ್ಟ್ ಮಾಡಿಸಿದ್ದಾರೆ. ನಾವೊಂದು ಬಟನ್ ಸರ್ ಈಗ ರೆಡಿ ಆಗಿದೆ. ಆಲ್ ಥಿಂಗ್ಸ್ ಸರ್. ನೆಕ್ಸ್ಟ್ ಇದು ನಮ್ಮ SH1 ಪೀಪಲ್ ಸರ್. ನೆಕ್ಸ್ಟ್ ಥಿಂಗ್ ಸರ್. ಈಗ ವೆಬ್ಕಾಸ್ಟ್ ಮುಖಾಂತರ ತಾವು ಸಿಸಿ ಸ್ಟೇಷನ್ ಮಾಡಿದ್ರೆ ಅಲ್ಲಿ ಎಲ್ಲ ಜನ ಕಾಯ್ತಾ ಇದ್ದಾರೆ ಸರ್. ನಮಸ್ತೆ ಗುಡ್ ಆಫ್ಟರ್ನೂನ್. ಇದು ನಮ್ದು ಅಲ್ಲಿ ಆಗ್ತಾ ಇದೆ ಸರ್. ರಿಪೋರ್ಟ್ ಮಾಡ್ತಾರೆ ಸರ್. ಮಾತಾಡಿ. ಹಲೋ, ಮಾತಾಡಿ. ಮಹಾಂತೇಶ್ ನಮಸ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಸಂತೋಷ. ನಮ್ಮ ಸ್ಥಳೀಯ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಇಲ್ಲೇ ಇದ್ದಾರೆ. ಅವರ ಸಮ್ಮುಖದಲ್ಲೇ ಇವತ್ತು ನಾನು ಕೂಡ ಮಾತಾಡ್ತಾ ಇದ್ದೀನಿ. ಕ್ಷಮಿಸ್ಬೇಕು, ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿ. ನೆಕ್ಸ್ಟ್ ಟೈಮ್ ಬರ್ತೇನೆ. ನೆಕ್ಸ್ಟ್ ಟೈಮ್ ನಾನು ಜಿಲ್ಲೆಗೆ ಬಂದಾಗ ಖಂಡಿತವಾಗಿ ನಾನು ಶಿರಸಿಗೆ ಬರ್ತೇನೆ. ಮತ್ತು ಇನ್ನೂ ಏನ್ ಬೇಕೋ ಅದೆಲ್ಲ ಮಾಡೋಣ. ಆಗ್ಬೋದಾ? ಓಕೆ. ಬನವಾಸಿ ಸೇತುವೆ ಕೆಳಗಡೆ ಮನುಷ್ಯನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆ. ಶಿರಸಿ ತಾಲೂಕಿನ ಬನವಾಸಿ ಸೇತುವೆ ಕೆಳಗಡೆ ಮನುಷ್ಯನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಕಾರ್ಯ ಕೈಗೊಂಡಿದ್ದಾರೆ. ಶವ ಮಹಿಳೆ ಅಥವಾ ಪುರುಷರದ್ದೇ ಎಂದು ಗುರುತು ಹಿಡಿಯಲಾರದಷ್ಟು ಸ್ಥಿತಿಗೆ ಬಂದಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ಅವರಿಗೆ ಪತ್ನಿ ವಿಯೋಗ. ತಾಲೂಕಿನ ಹೊಸಬಾಳೆ ನಿವಾಸಿ ಶೋಭಾ ಹೆಗಡೆ ಆಕಸ್ಮಿಕ ಅವಘಡದಲ್ಲಿ ಬುಧವಾರ ನಿಧನರಾಗಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ಅವರ ಧರ್ಮಪತ್ನಿಯಾಗಿದ್ದರು. ಸದ್ಯ ಅಡಿಕೆ ಸುಲಿಯುವ ಕಾರ್ಯ ಮನೆಯಲ್ಲಿ ನಡೆಯುತ್ತಿತ್ತು. ಶೋಭಾ ಹೆಗಡೆ ಅವರು ಕೆಲಸಗಾರ ದೇಕ ರೇಕು ನೋಡಿಕೊಳ್ಳಲು ಹೋಗಿದ್ದರು. ಈ ವೇಳೆ ಚಾಲಿ ಸುಲಿಯುವ ಯಂತ್ರಕ್ಕೆ ಆಕಸ್ಮಿಕವಾಗಿ ಸೀರೆಯ ಸೆರಗು ಸಿಲುಕಿ ಯಂತ್ರ ತನ್ನತ್ತ ಸೆಳೆದು ಬಿಸಾಡಿದ ಪರಿಣಾಮ ಸ್ಥಳದಲ್ಲಿಯೇ ಮೃತರಾಗಿದ್ದಾರೆ. ಕೆಲಸಗಾರರು ಅಲ್ಲಿಯೇ ಇದ್ದರೂ ಕ್ಷಣಾರ್ಧದಲ್ಲಿ ಘಟನೆ ಸಂಭವಿಸಿದೆ. ಘಟನೆಯ ಕುರಿತು ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ಶೋಭಾ ಹೆಗಡೆ ಅವರು ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಹೆಗಡೆ ಅವರ ಪತ್ನಿಯಾಗಿ ಕುಟುಂಬ ಕಾಳಜಿ, ಕೃಷಿ ಮುತುವರ್ಜಿ ವಹಿಸುತ್ತಿದ್ದರು. ಅವರು ತಮ್ಮ ಪತಿಯ ಸಮಾಜ ಸೇವೆ ಮತ್ತು ರಾಜಕೀಯ ಕಾರ್ಯಗಳಿಗೆ ಪ್ರೋತ್ಸಾಹಕರಾಗಿ ಬೆಂಬಲವಾಗಿ ನಿಂತಿದ್ದರು. ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ರಾಶಿ ನಾಯ್ಕ್. ಶಿರಸಿಯ ಶ್ರೀ ಮಾರಿಕಾಂಬಾ ಪ್ರೌಢಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿ ರಾಶಿ ರಾಘವೇಂದ್ರ ನಾಯ್ಕ್ 2024-25ನೇ ಸಾಲಿನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ 124 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಬಡ ಈ ವಿದ್ಯಾರ್ಥಿಯ ಸಾಧನೆಗೆ ಡಿಡಿಪಿಐ ಬಸವರಾಜ್, ಪಿಬಿಇಒ ನಾಗರಾಜ್ ನಾಯ್ಕ್, ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ಅಭಿನಂದನೆ ಸಲ್ಲಿಸಿದ್ದಾರೆ.